ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೀಣಾ, ನಾ ವೆಲ್ನೆಸ್ ಕೋಚು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮುಖದ ಮೇಲೆ ಏನು ಕಪ್ಪು ಕಲೆಗಳು ಬರ್ತವೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಅದಕ್ಕೆ ಬಂಗು ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಹೋಮ್ ರೆಮಿಡೀಸ್ನ ನಾವು ಫಾಲೋ ಅಪ್ ಮಾಡಬೇಕು, ಜೊತೆಗೆ ಅವು ತುಂಬ ಸುಲಭವಾಗಿ ಸಿಗುವಂಥ ಹೋಮ್ ರೆಮಿಡೀಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ತುಂಬ ಜನರಿಗೆ ಈ ಒಂದು ವಿಡಿಯೋ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಕೊನೆಯವರೆಗೂ ನೋಡಿ, ನಿಮಗೆ ಹೋಮ್ ರೆಮಿಡೀಸ್ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಭಂಗು ಕಲೆಗಳು ಬೇಗನೆ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈ ಬಂಗು ಕಲೆ ಅಂದ ತಕ್ಷಣನೇ ಬರೋದು ಹೆಣ್ಮಕ್ಕಳ ಒಂದು ಮೈಂಡಲ್ಲಿ ಪಿಕ್ಚರ್ ಬರುತ್ತೆ. ಯಾಕಂದರೆ ಹೆಚ್ಚಿಗೆ ಈ ಬಂಗು ಕಲೆ ಅಥವಾ ಕಪ್ಪು ಕಲೆಗಳು ಕಾಣಿಸ್ಕೊಳ್ಳೋದು ಹೆಣ್ಮಕ್ಕಳಿಗೆ. ಅದರಲ್ಲೂ ಒಂದು 100% ಜನರಲ್ಲಿ ತಗೊಳ್ಳೋದಾದರೆ 90% ಜನರಿಗೆ ಹೆಣ್ಮಕ್ಕಳಿಗೆ ಇದು ಕಾಣಿಸ್ಕೊಳ್ಳುತ್ತೆ. 10% ಮಾತ್ರ ಏನಾಗುತ್ತೆ, ಗಂಡು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಯಾವ್ಯಾವ ಕಾರಣಗಳಿಗೆ ನಮಗೆ ಬರುತ್ತೆ ಅನ್ನೋದು ತಿಳ್ಕೊಳ್ಳೋದಾದರೆ, ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಬರಬಹುದು, ಇಲ್ಲ ಅಂತಂದರೆ ಬೊಜ್ಜು ಪ್ರಮಾಣ ಜಾಸ್ತಿ ಆದಾಗ, ಇಲ್ಲ ಆಫ್ಟರ್ ಪ್ರೆಗ್ನೆನ್ಸಿ ನಾವು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಏನು ಯೂಸ್ ಮಾಡ್ತೀವಿ ಅದರಲ್ಲಿಂದನೂ ನಮಗೆ ಈ ಬಂಗು ಕಲೆಗಳು ಕಾಣಿಸ್ಕೊಳ್ಳುತ್ತವೆ. ಅದರಲ್ಲೂ ಕೂಡ ಈ ಬಂಗು ಕಲೆ ಏನು ಮಾಡುತ್ತೆ, ನಮಗೆ ಮೂಗಿನ ಮೇಲೆ, ತುಟಿಗಳ ಮೇಲಿನ ಭಾಗ ಅಥವಾ ಕತ್ತಿನ ಸುತ್ತಲೂ ಏನಪ್ಪ ಅಂತಂದರೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಕಲೆಯನ್ನು ಒಮ್ಮೆ ಬಂದರೆ ಸಾಕು, ಅದು 3 ವರ್ಷ 4 ವರ್ಷ ಆದರೂ ಕೂಡ ಅದೇನಾಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಅದನ್ನು ಅದೇ ರೀತಿ ನಾವು ಏನು ಮಾಡ್ತೀವಿ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಹೌದು, ಇದು ನನ್ನ ಒಂದು ಚರ್ಮಕ್ಕೆ ಅಂಟಿಕೊಂಡಿದೆ, ಅದೇ ರೀತಿ ಇರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಕೂಡ ನಾವು ಇರ್ತೀವಿ. ಸೊ ಈ ಒಂದು ಕಲೆಯನ್ನು ನಾವು ಬೇಗನೆ ಕಡಿಮೆ ಮಾಡ್ಕೊಳ್ಬಹುದು. ಅದಕ್ಕೆ ತುಂಬ ಒಂದು ಸುಲಭವಾದ ಹೋಮ್ ರೆಮಿಡೀಸ್ಗಳಿವೆ. ಕೊನೆಯವರೆಗೂ ಈ ವಿಡಿಯೋನ ವಾಚ್ ಮಾಡಿ, ಅದರಲ್ಲಿ ನಿಮಗೆ ಹೋಮ್ ರೆಮಿಡೀಸ್ ಇಷ್ಟ ಆಗುತ್ತೆ, ಅದನ್ನು ನೀವು ಮಾಡ್ತೀರಾ. ಜೊತೆಗೆ ನಿಮ್ಮ ಬಂಗು ಕಲೆಗಳು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಸೊ ಮೊದಲಿಗೆ ಇದು ಏಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ನಮ್ಮ ಬಾಡಿಯಲ್ಲಿ ವಿಟಮಿನ್ ಮಿನರಲ್ಸ್ ಕಡಿಮೆ ಆದಾಗ, ಅದರಲ್ಲೂ ಕೂಡ ನಮ್ಮ ಚರ್ಮದ ಬಣ್ಣವನ್ನು ಡಿಸೈಡ್ ಮಾಡೋದು ಮೆಲನೋಸೈಟ್ ಅನ್ನೋ ಒಂದು ಕೆಮಿಕಲ್ ಆಗಿರುತ್ತೆ. ಸೊ ಅದು ಏನು ಮಾಡ್ತಾ ಇರುತ್ತೆ, ನಮಗೆ ಮೆಲನಿನ್ ಪ್ರೊಡ್ಯೂಸ್ ಮಾಡಿಕೊಡ್ತಾ ಇರುತ್ತೆ. ಅದು ನಮ್ಮ ಬಾಡಿಯ ಬಣ್ಣನ ಅಥವಾ ನಮ್ಮ ಚರ್ಮದ ಬಣ್ಣವನ್ನು ಏನು ಮಾಡುತ್ತೆ, ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೊ ಅದು ಡಿಸೈಡ್ ಮಾಡಿದಾಗ ನಮ್ಮದು ಕಪ್ಪು ಬಣ್ಣನೋ ಅಥವಾ ಪೂರ್ತಿ ಬೆಳ್ಳಗಿರೋ ಬಣ್ಣನೋ ಅಥವಾ ಗೋಧಿ ಬಣ್ಣನೋ ಅನ್ನೋದು ನಮಗೆ ಗೊತ್ತಾಗತ್ತೆ. ಬಟ್ ಈ ಒಂದು ಚರ್ಮದ ಮೇಲೆ ನಮಗೆ ಯಾವಾಗ ಸೆಲ್ ಡ್ಯಾಮೇಜಸ್ಸು ಆಗೋ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ನಮಗೆ ಈ ರೀತಿಯ ಕಪ್ಪು ಕಲೆಗಳಾಗಿರ್ಬೋದು, ಮೊಡವೆಗಳಾಗಿರ್ಬೋದು, ಜೊತೆಗೆ ಡಾರ್ಕ್ ಸ್ಪಾಟ್ಸ್ ಅಂತ ಹೇಳ್ತೇವೆ, ಮೊಡವೆ ಆದ ನಂತರ ಬರುವಂತಹ ಕಪ್ಪು ಕಲೆಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದು ಕಪ್ಪು ಕಲೆಗಳು ನಮಗೆ ಉಳಿತಾ ಹೋಗುತ್ತೆ. ಸೊ ಇವು ಮುಖ್ಯವಾಗಿ ನಮಗೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇದ್ದಾಗ ನಮಗೆ ಇದೇನಾಗುತ್ತೆ, ಜಾಸ್ತಿ ಬರುತ್ತೆ. ಜೊತೆಗೆ ಫಾಸ್ಟ್ ಫುಡ್ಸ್ ಎಲ್ಲ ಯಾರು ಜಾಸ್ತಿ ತಿಂತಾರ ಅವ್ರಿಗೂ ಕೂಡ, ಫ್ಯಾಟ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಆದವ್ರಿಗೂ ಕೂಡ ಏನಾಗುತ್ತೆ, ಈ ಒಂದು ಬಂಗಿನ ಪ್ರಮಾಣ ಏನಾಗುತ್ತೆ, ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ಯಾವ ರೀತಿ ಎಲ್ಲ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು, ಜೊತೆಗೆ ಇದನ್ನು ಯಾವ ರೀತಿ ನಾವು ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದಾದರೆ ಟಿಪ್ಗಳನ್ನು ಹೇಳ್ತಾ ಹೋಗ್ತೀನಿ, ಟಿಪ್ಸ್ಗಳನ್ನು. ಅದರಲ್ಲೂ ಕೂಡ ಹೋಮ್ ರೆಮಿಡೀಸ್ ಇವೆ ಇವು. ಸೊ ಅದರಲ್ಲೂ ಮೊದಲನೇದಾಗಿ ಹೋಮ್ ರೆಮಿಡಿ ಅಂತ ಬಂದರೆ, ನಮಗೆ ತುಂಬ ಸುಲಭವಾಗಿ ಸಿಗುವುದು ನುಗ್ಗೆ ಸೊಪ್ಪು ಜೊತೆಗೆ ಕಹಿಬೇವು ಅಂತ ಹೇಳ್ತೀವಿ. ಸೊ ಯುಗಾದಿ ಸಮಯದಲ್ಲೆಲ್ಲ ನಾವು ಬಳಸ್ತೀವಲ್ಲ, ಆ ಕಹಿಬೇವನ್ನು ಮತ್ತು ನುಗ್ಗೆ ಸೊಪ್ಪನ್ನು ತುಂಬ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ನಿಮಗೆ ಬಂಗಿರುವಂತಹ ಜಾಗಗಳಲ್ಲೆಲ್ಲ ಏನು ಮಾಡ್ತಾ ಹೋಗ್ತೀರಾ, ಹಚ್ತಾ ಹೋದರೆ ಏನಾಗುತ್ತೆ, ನಿಮಗೆ ಆ ಒಂದು ಕನ್ಸಿಸ್ಟೆನ್ಸಿಯಾಗಿ ಇರಬೇಕು. ಒಂದು ಹಚ್ಚಿದ ನಂತರ ಒಂದು 20ರಿಂದ 25 ನಿಮಿಷದವರೆಗೂ ಬಿಟ್ಟು ನಂತರ ಏನು ಮಾಡಬೇಕು, ಫೇಸನ್ನು ತೊಳ್ಕೊಳ್ಬೇಕು. ಅದರಿಂದ ನಿಮಗೆ ಏನಾಗುತ್ತೆ, ಬಂಗಿನ ಕಲೆ ಬೇಗನೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಮೊದಲನೇ ಟಿಪ್ ಆಗಿರುತ್ತೆ. ಯಾಕಂದರೆ ನಮ್ಮ ಒಂದು ನುಗ್ಗೆ ಸೊಪ್ಪಿನಲ್ಲಿ ಇರುವಂತಹ ಜಿಂಕ್ನ ಪ್ರಮಾಣ ಆಗಿರ್ಬೋದು, ಜೊತೆಗೆ ಈ ಕಹಿಬೇವಿನಲ್ಲಿರುವಂತಹ ಒಂದು ಕೆಮಿಕಲ್ಸ್ ಎಲ್ಲ ಕೂಡಿ ನಮ್ಮ ಒಂದು ಚರ್ಮದ ಆರೈಕೆಯನ್ನು ತುಂಬ ಚೆನ್ನಾಗಿ
ಮಾಡಿಕೊಡುತ್ತೆ. ಇದು ಮೊದಲನೇ ಟಿಪ್ ಆಗಿದೆ. ಇನ್ನು ಎರಡನೇ ಟಿಪ್ಸ್ ಅಂತ ಬಂದಾಗ ನಮಗೆ ತುಂಬ ಸುಲಭವಾಗಿ ಸಿಗುವುದು ಅಲೋವೆರಾ. ಸೊ ಅಲೋವೆರಾ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಸ್ಕಿನ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಹೇಳ್ಕೊಟ್ಟಿದ್ದೀನಿ, ಸ್ಕಿನ್ಗೆ ಯಾವ ರೀತಿ ಅದು ಎಫೆಕ್ಟಿವ್ ಆಗಿರುತ್ತೆ. ಸೊ ಈ ಅಲೋವೆರಾದಲ್ಲಿ ಅಲೋಜೆಲ್ ಅಂತ ಏನಿರುತ್ತೆ, ನೀವು ಮೇಲಿನ ಎಲ್ಲ ಗ್ರೀನ್ ಕಲರ್ ಇರುವಂತಹ ಕವರನ್ನು ತೆಗೆದುಬಿಟ್ಟು ಒಳಗಡೆ ಬರುವಂಥ ವೈಟ್ ಪಲ್ಪನ್ನು ತೊಗೊಂಡ್ರೆ ಅದೊಂದು 10ರಿಂದ 15 ನಿಮಿಷದವರೆಗೂ ಇಟ್ಟರೆ ಸಾಕು. ಅದೇನಾಗುತ್ತೆ, ಅದರಲ್ಲಿರುವಂತಹ ಕಹಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಅದನ್ನು ನೀವು ಕಂಪ್ಲೀಟ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 10 to 20 ಮಿನಿಟ್ಸ್ವರೆಗೂ ಏನು ಮಾಡಬೇಕು, ಬಿಡಬೇಕು. ಬಿಟ್ಟ ನಂತರ ಅದು ಕಂಪ್ಲೀಟಾಗಿ ಅಬ್ಸರ್ವೇಷನ್ ಮಾಡ್ಕೊಳ್ಳುತ್ತೆ ಫೇಸು, ಅದರಲ್ಲಿರುವಂತಹ ಅಲೋಜೆಲನ್ನು. ಆ ನಂತರ ನಿಮ್ಗೇನಾಗುತ್ತೆ, ಒಂದು ಸ್ವಲ್ಪ ಡ್ರೈನೆಸ್ ಫೀಲ್ ಆದಾಗ ಕಂಪ್ಲೀಟಾಗಿ ಮುಖಾನ ತಣ್ಣೀರಿನಿಂದ, ಅದರಲ್ಲೂ ಫ್ರಿಜ್ ವಾಟರ್ನಿಂದ ವಾಶ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ತುಂಬ ಒಳ್ಳೆ ಹೊಳಪು ಕೂಡ ಬರುತ್ತೆ. ಅದ್ರ ಜೊತೆಗೆ ಕಂಪ್ಲೀಟ್ ಮುಖ ಹೈಡ್ರೇಟ್ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಮಾಡಿ ನೋಡ್ಬೋದು. ಬೇಗನೆ ನಿಮ್ಮ ಒಂದು ಮುಖದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಜೊತೆಗೆ ಭಂಗಿನ ಕಲೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ. ಇನ್ನು ಮೂರನೇದಾಗಿ ನಾವು ಬರೋದಾದರೆ ತುಂಬ ಅಂದರೆ ತುಂಬ ಒಂದು ಸುಲಭವಾಗಿ ಸಿಗುವಂಥದ್ದು ಅಂತಾನು ಹೇಳ್ಬೋದು. ಸ್ವಲ್ಪ ರಿಸ್ಕಿ ಕೂಡ ಇದೆ. ಏನಂತಂದರೆ ಹುತ್ತದ ಮಣ್ಣು ಅಂತ ಹೇಳ್ತೀವಿ. ಸೊ ಹುತ್ತದ ಮಣ್ಣಿನಲ್ಲಿ ತುಂಬ ಪ್ರಮಾಣದಲ್ಲಿ ಜಿಂಕ್ನ ಪ್ರಮಾಣ ಜಾಸ್ತಿ ಇರುತ್ತೆ. ಯಾವಾಗ ನಮಗೆ ಬಾಡಿಯ ಮೆಲನಿನ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ, ಅದರಲ್ಲಿರುವಂಥ ಜಿಂಕ್ನ ಪ್ರಮಾಣ ಕಡಿಮೆ ಆದಾಗ ಮಾತ್ರ ಬಾಡಿಯಲ್ಲಿರುವಂಥ ಏನು ನಾವು ಮಿನರಲ್ ಅಂತ ಹೇಳ್ತೀವಿ ಜಿಂಕು, ಅದು ಕಡಿಮೆ ಆದಾಗ ಮಾತ್ರ ನಮ್ಮ ಒಂದು ಬಾಡಿಯ ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದರಲ್ಲಿ ಹುತ್ತದ ಮಣ್ಣಿನಲ್ಲಿ ಜಿಂಕಿನ ಪ್ರಮಾಣ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಳ್ಳೆಯದಾಗಿ ಪೇಸ್ಟ್ ಮಾಡಿಬಿಟ್ಟು ಆ ಪೇಸ್ಟನ್ನು ಏನು ಮಾಡಬೇಕು, ನೀವು ಮುಖಕ್ಕೆ ಹಾಕ್ಕೊಳ್ಬೇಕು. ಸೊ ಅದು ಮಾರ್ನಿಂಗ್ ಟೈಮ್ದಲ್ಲಿ ಹಾಕಿದರೆ ತುಂಬ ಒಳ್ಳೆಯ ರಿಸಲ್ಟ್ ಕೂಡ ಬರುತ್ತೆ. ಹಾಕಿಬಿಟ್ಟು ಒಂದು 10 to 20 ಮಿನಿಟ್ಸ್ ಬಿಡಬೇಕು. ಯಾವಾಗ ಸ್ಕಿನ್ ಟೈಟ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅದನ್ನು ಅದೇ ರೀತಿ ತೆಗಿಬಾರ್ದು. ಅದನ್ನು ತುಂಬ ಚೆನ್ನಾಗಿ ನೀರು ಹಾಕ್ಕೊಂಡು ನೆನೆಯೋಕೆ ಬಿಟ್ಟು ತುಂಬ ಚೆನ್ನಾಗಿ ರಬ್ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಸೊ ಇದರಿಂದ ಕೂಡ ತುಂಬ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಮ ಸ್ಕಿನ್ನಿಗೆ. ಅದರಲ್ಲೂ ಕೂಡ ಫೇಸ್ ರಿಸಲ್ಟ್ ಅಂತೂ ತುಂಬ ಅಮೇಝಿಂಗ್ ಆಗಿರುತ್ತೆ ಇದು ಕೂಡ. ನಾಲ್ಕನೇ ಟಿಪ್ ಅಂತ ಬಂದಾಗ ನೀವು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ, ಸಿಟ್ರಸ್ ಹುಳಿ ಹಣ್ಣುಗಳು ಅಥವಾ ಹುಳಿ ಇರುವಂತಹ ಹಣ್ಣುಗಳನ್ನು ತಿಂದರೆ ಅದರಲ್ಲಿ ವಿಟಮಿನ್ ಸಿ ಪ್ರಮಾಣ ಜಾಸ್ತಿ ಇರುತ್ತೆ. ಅದರಿಂದ ನಮ್ಮ ಸ್ಕಿನ್ ಟೋನ್ ಲೆವೆಲ್ ತುಂಬ ಚೆನ್ನಾಗಾಗತ್ತೆ ಅಂತ. ಅದರಲ್ಲೂ ಕೂಡ ಮೋಸಂಬಿ ಹಣ್ಣು ಅಥವಾ ಸಂತ್ರೆ ಹಣ್ಣು ಅಂತ ಏನು ಹೇಳ್ತೀವಿ, ಅದ್ರದ್ದು ಒಂದು ಪಲ್ಪನ್ನು ತೆಗೆದ್ಬಿಟ್ಟು ಒಳಗಡೆ ಏನು ಹಣ್ಣು ಇರುತ್ತಲ್ಲ ಅದ್ರದ್ದು ಒಂದು ಫೇಸ್ ಪ್ಯಾಕ್ ಮಾಡಿ, ಬೀಜಗಳನ್ನು ತೆಗೆದು ಒಳಗಡೆ ಇರುವಂಥ ಪಲ್ಪನ್ನು ತೆಗೆದು ಒಂದು ಬೌಲಲ್ಲಿ ಏನು ಮಾಡ್ಬೋದು, ನೀವು ಅದನ್ನು ಪಲ್ಪ್ ಮಾಡಿಬಿಟ್ಟು ಅದನ್ನು ಫೇಸ್ ಪ್ಯಾಕ್ ಟೈಪ್ ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಅಷ್ಟೇ ಸಾಕು. ಆ ಫೇಸ್ ಪ್ಯಾಕ್ ಹಾಕ್ಕೊಂಡು ತೆಗೆದುಬಿಟ್ರೆ ಸಾಕು. ನಿಮಗೇನಾಗತ್ತೆ, ಒಂದು ಅಮೇಝಿಂಗ್ ಆದಂಥ ಗ್ಲೋವಿಂಗ್ ಫೇಸ್ ಕಂಡುಕೊಳ್ಳುತ್ತೆ. ಸೊ ಅದರಿಂದ ಗ್ಲೋವಿಂಗ್ ಫೇಸ್ ಬರೋದ್ರಿಂದ ನಿಮ್ಗೆ ಆಲ್ರೆಡಿ ಫ್ರೆಶ್ನೆಸ್ ಕೂಡ ಫೀಲ್ ಆಗುತ್ತೆ. ಇದರಿಂದ ಭಂಗಿನ ಕಲೆ ಕೂಡ ಬೇಗನೆ ಕಡಿಮೆ ಆಗೋ ಚಾನ್ಸಸ್ ಕೂಡ ಇದೆ. ಇನ್ನು 5ನೇ ಟಿಪ್ ಬಂದುಬಿಟ್ಟು ಏನಂತಂದರೆ ಗ್ರೀನ್ ಟೀ ಫೇಸ್ ಪ್ಯಾಕ್ ಅಂತ ಹೇಳ್ತೀವಿ. ಸೊ ಏನು ನೀವು ಗ್ರೀನ್ ಟೀ ಕುಡಿತೀರಿ, ಸೊ ಗ್ರೀನ್ ಟೀ ನಾವು ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಬೊಜ್ಜು ಕಡಿಮೆ ಮಾಡ್ಕೊಳ್ಳೋಕ್ಕಾಗ್ಬೋದು, ನಾವು ಕುಡಿತಾ ಇರ್ತೀವಿ. ಅದೇ ಗ್ರೀನ್ ಟೀದು ನೀವೇನು ಮಾಡ್ಬೋದು, ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡು ಕೋಲ್ಡ್ ವಾಟರಲ್ಲಿ ಗ್ರೀನ್ ಟೀ ಪೇಸ್ಟನ್ನು ಹಾಕಿಬಿಟ್ಟು ಅದನ್ನು ಪೌಡರನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಅದೇನು ಬಂಗು ಕಲೆಗಳು ಎಲ್ಲಿರ್ತಾವಲ್ಲ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅಪ್ಲೈ ಮಾಡಿ ಒಂದು 2 ಟೈಮ್ಸ್ ಆದರೂ ನೀವು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ಬೇಗನೆ ಏನಾಗುತ್ತೆ, ಇದು ನಿಮಗೆ ಬಂಗದ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಇನ್ನು ಇವು ಒಂದು 5 ಟಿಪ್ಸ್ ಆದರೆ, ಇನ್ನು ನೀವು ಹೆಲ್ದಿಯಾಗಿ ನಿಮ್ಮ ಒಂದು ಫುಡ್ಡಲ್ಲಿ ಹೆಲ್ದಿ ಫುಡ್ ಸ್ಟೈಲನ್ನು ಇಟ್ಕೊಂಡ್ರೆ ಅಂತಂದರೆ ತರಕಾರಿಗಳನ್ನು ಹೆಚ್ಚಿಗೆ ತಿನ್ನುವುದು, ಜೊತೆಗೆ ಹಣ್ಣುಗಳನ್ನು ಹೆಚ್ಚಿಗೆ ತಿನ್ನುವುದು, ಇನ್ನು ವಿಟಮಿನ್ ಮಿನರಲ್ಸ್ ಲೆವೆಲಲ್ಲಿ ಇಟ್ಕೊಂಡು, ಮೇನ್ ಅಂತಂದರೆ ನಮ್ಮ ಒಂದು ಬಾಡಿಯ ಬಣ್ಣವನ್ನು ಬದಲಾವಣೆ ಮಾಡೋದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಹಾರ್ಮೋನ್ ಯಾವಾಗ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಆ ಸಮಯದಲ್ಲಿ ನಮಗೇನಾಗುತ್ತೆ, ಸ್ಕಿನ್ನಿಂದಾನೇ ನಮಗೆ ಮ್ಯಾಕ್ಸಿಮಮ್
ನಮ್ಮ ಬಾಡಿಯಲ್ಲಿ ಏನು ಚೇಂಜಸ್ ಆಗ್ತಾ ಇದೆ, ಯಾವುದೋ ಒಂದು ಆರ್ಗನ್ ಡ್ಯಾಮೇಜ್ ಆಗ್ತಾ ಇದ್ರೂ ಕೂಡ ನಮ್ಮ ಸ್ಕಿನ್ ಟೋನಲ್ಲಿ ಚೇಂಜ್ ಆದರೆ ಸಾಕು, ನಮಗೇನಾಗತ್ತೆ ಅದು ಒಂದು ಅಲರ್ಟ್ನೆಸ್ ಕೊಡುತ್ತೆ. ನಮ್ಮ ಸ್ಕಿನ್ನು ಏನೋ ಒಂದು ಚೇಂಜಸ್ ಆಯಿತು ಬಾಡಿಯಲ್ಲಿ, ಇನ್ನರ್ ಆರ್ಗನ್ಸಿಗೆ ಏನೋ ಪ್ರಾಬ್ಲಮ್ ಆದ್ರೂ ನಮ್ಮ ಸ್ಕಿನ್ ಏನು ಮಾಡತ್ತೆ, ಅದು ಅಲರ್ಟ್ನೆಸ್ ಕೊಡುತ್ತೆ. ಸೊ ಅದೇ ರೀತಿ ಏನಪ್ಪ ಅಂತಂದರೆ ಎಲ್ಲ ಥರದ ಸೊಪ್ಪಿನಲ್ಲೂ ನಮಗೇನಾಗತ್ತೆ, ವಿಟಮಿನ್ ಮಿನರಲ್ಸ್ ತುಂಬ ಚೆನ್ನಾಗಿ ಸಿಗತ್ತೆ. ಆದರೂ ಕೂಡ ನುಗ್ಗೆ ಸೊಪ್ಪಾಗಿರ್ಬೋದು, ಜೊತೆಗೆ ಪಾಲಕ್ ಸೊಪ್ಪಾಗಿರ್ಬೋದು, ಇದರಲ್ಲಿ ಜಿಂಕಿನ ಪ್ರಮಾಣ ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ಅದು ನಮಗೇನು ಮಾಡುತ್ತೆ, ಸ್ಕಿನ್ ಅದನ್ನು ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಹಣ್ಣಿನಲ್ಲಿ ನಮಗೆ ವಿಟಮಿನ್ B12 ಆಗಿರ್ಬೋದು, ವಿಟಮಿನ್ C, ವಿಟಮಿನ್ E ಆಗಿರ್ಬೋದು, ಇನ್ನು ಒಮೆಗಾ 3 ಕೂಡ ನಟ್ಸ್ಗಳನ್ನು ಜಾಸ್ತಿ ತಗೋದ್ರಿಂದ ನಮಗೇನಾಗತ್ತೆ, ಒಮೆಗಾ 3 ಅದರಲ್ಲಿ ತುಂಬ ಚೆನ್ನಾಗಿ ಸಿಗತ್ತೆ. ಇದು ನಮ್ಮ ಒಂದು ಫುಡ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ಒಂದು 10 to 20 ಮಿನಿಟ್ಸ್ ಆದರೂ ನೀವು ಡೈಲಿ ಎಕ್ಸಸೈಸ್ ಮಾಡ್ತಾ ಬಂದರೆ ನಿಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ ಲೆವೆಲ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಬೊಜ್ಜಿನ ಪ್ರಮಾಣ ಕಡಿಮೆ ಆದರೂ ಕೂಡ ನಿಮಗೇನಾಗತ್ತೆ, ಸ್ಕಿನ್ ಟೋನ್ ಚೇಂಜ್ ಆಗತ್ತೆ. ನೋಡಿ, ವೆಯ್ಟ್ ಲಾಸ್ ಆದಾಗೆ ನಿಮ್ಮ ಸ್ಕಿನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ ಬಾಡಿಗೆ ಒಂದು ಶೇಪ್ ಕೂಡ ಬರುತ್ತೆ, ಹಾರ್ಮೋನ್ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಇದರಿಂದ ನಿಮ್ಮ ಬಾಡಿ ವೆಯ್ಟ್ ಕೂಡ ನಿಮ್ಮ ಒಂದು ಸ್ಕಿನ್ನಿನ ಟೋನನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಸೊ ಹೆಚ್ಚಿಗೆ ಪ್ರಮಾಣದಲ್ಲಿ ನೀರು ಕುಡಿಬೇಕು. ಒಂದು 3ರಿಂದ 5 ಲೀಟರ್ ಆದರೂ ನಾವೇನು ಮಾಡಬೇಕು, ಪ್ರತಿದಿನ ನೀರು ಕುಡಿಲೇಬೇಕು. ಅಷ್ಟು ಕುಡಿದೇ ಇದ್ದರೆ, ಕಡಿಮೆ ನೀರು ಕುಡಿದ್ರೆ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರೋದಿಲ್ಲ. ಜೊತೆಗೆ ಈ ರೀತಿಯಾದಂಥ ಕಪ್ಪು ಕಲೆಗಳಾಗಿರ್ಬೋದು, ಭಂಗಿನ ಪ್ರಮಾಣ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಇಷ್ಟು ನೀವು ಕನ್ಸಿಸ್ಟೆನ್ಸಿಯಾಗಿ ಮಾಡಿದರೆ, ಹೋಮ್ ರೆಮಿಡಿಗಳನ್ನು ನೀವು ಏನೇ ಮಾಡಿದರೂ ಕೂಡ ಮಿನಿಮಮ್ ಆದರೂ 90 ಡೇಸ್ ಆದರೂ ಮಾಡಲೇಬೇಕು. ಸೊ 90 ಡೇಸ್ ಪ್ಲ್ಯಾನ್ ಇಟ್ಕೊಂಡು ಯಾವುದೇ ಒಂದು ಹೋಮ್ ರೆಮಿಡಿ ಮಾಡ್ತಿದ್ದೀರಾ ಅಂತಂದರೆ ಆ ಒಂದು ಕಲೆಯನ್ನು ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಅದನ್ನು ಒಂದು 90 ಡೇಸ್ ಪ್ಲ್ಯಾನಲ್ಲಿ ಇಟ್ಕೊಂಡು ಮಾಡಿದರೆ ನಿಮಗೆ ಒಂದು ಉತ್ತಮವಾದ ರಿಸಲ್ಟ್ ಬರುತ್ತೆ. 1 ದಿನ ಮಾಡಿದೆ, 2 ದಿನ ಮಾಡಿದೆ, ಆಗಲಿಲ್ಲ ಅಂತ ಅಂದರೆ ಆಗೋದಿಲ್ಲ. ಯಾಕಂದರೆ ಅದು ಬರಬೇಕಾದ್ರೆ ಎಷ್ಟು ಟೈಮ್ ತೊಗೊಂಡಿರುತ್ತೋ ಅದು ಹೋಗಬೇಕಾದ್ರೂ ಅಷ್ಟೇ ಟೈಮನ್ನು ತೊಗೊಂಡು ಅದೇನಾಗತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವತ್ತು ಏನು ನೀವು ವಿಡಿಯೋದಲ್ಲಿ ತಿಳ್ಕೊಂಡ್ರಿ, ಭಂಗವನ್ನು ಅಥವಾ ಕಪ್ಪು ಕಲೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಸೊ ಅದನ್ನು ಸರಿಯಾಗಿ ಕನ್ಸಿಸ್ಟೆನ್ಸಿಯಾಗಿ ನೀವು ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಕಂಟೆಂಟ್ ಮೇಲೆ ನಿಮಗೆ ವಿಷಯ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಆ ವಿಷಯದ ಬಗ್ಗೆ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್.